ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐಕ್ಯೂ ತನ್ನ ಹೊಸ ಫೋನ್ ಅನ್ನ ಇಂಡಿಯನ್ ಮೊಬೈಲ್ ಮಾರುಕಟ್ಟೆಯಲ್ಲಿ ಲಾಂಚ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಆ ಫೋನ್ ಅಂದ್ರೆ ಐಕ್ಯೂ 15. ಈ ಫೋನು ನೆಕ್ಸ್ಟ್ ಮಂತ್ ಅಲ್ಲಿ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಇಂಡಿಯಾದಲ್ಲಿ ಲಾಂಚ್ ಆಗಬಹುದು ಅಂತ ಅಫಿಷಿಯಲ್ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಈ ಫೋನನ್ನ OnePlus 15 ಫೋನ್ಗೆ ಕಾಂಪಿಟೇಟರ್ ಆಗಿ ಗುರುತಿಸಲಾಗಿದೆ. ಹಾಗಾದ್ರೆ ಈ ಫೋನ್ ಹೊಂದಿರುವಂತಹ ಸ್ಪೆಸಿಫಿಕೇಶನ್ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ ಮತ್ತು ಈ ಫೋನು ಯಾವ ಪ್ರೈಸ್ಗೆ ಲಾಂಚ್ ಆಗುವಂಥದ್ದು ಎನ್ನುವುದನ್ನ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮಲ್ಲಿ ಏನಾದರೂ ಈ ಫೋನ್ನ ಬಗ್ಗೆ ಕ್ವಶನ್ಗಳಿದ್ರೆ ಆ ಕಮೆಂಟ್ಸ್ ಬಾಕ್ಸಲ್ಲಿ ಬರೆಯಿರಿ. ಖಂಡಿತವಾಗಿ ನಾನು ಅವಕ್ಕೆ ಉತ್ತರವನ್ನು ಕೊಡ್ತೀನಿ. IQ 15 ಇದರ ಒಂದು ಡಿಸ್ಪ್ಲೇ ಬಗ್ಗೆ ನೋಡ್ಬೇಕಂದ್ರೆ 6.8 ಇಂಚಸ್ QHD+ OLED ಡಿಸ್ಪ್ಲೇನ ಇದಕ್ಕೆ ಕೊಟ್ಟಿರುವಂಥದ್ದು. ಇದಕ್ಕೆ ಬೆಸೆಲ್ಲೆಸ್ ವಿತ್ ಪಂಚೋಡ್ ಡಿಸ್ಪ್ಲೇನ ಕೊಡಲಾಗಿದೆ. 6000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಈ ಫೋನು ಹೊಂದಿರುವುದರಿಂದ ಔಟ್ಡೋರ್ ಅಲ್ಲಿ ಇದನ್ನ ಸಲೀಸಾಗಿ ನೀವು ಯೂಸ್ ಮಾಡಬಹುದು. ನಿಮಗೆ ಯಾವುದೇ ತೊಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೆ 144 Hz ರಿಫ್ರೆಶ್ ರೇಟನ್ನು ಕೊಡಲಾಗಿದೆ. ಮತ್ತು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ಸ್ನ್ಯಾಪ್ ಡ್ರ್ಯಾಗನ್ 8 ಲೈಟ್ Gen 5 ಚಿಪ್ಸೆಟ್ ಅನ್ನು ಕೊಟ್ಟಿರುವಂಥದ್ದು. ಇದು ಅತ್ಯಂತ ಒಂದು ಪವರ್ಫುಲ್ ಆದ ಒಂದು ಚಿಪ್ಸೆಟ್ ಅಂತ ಹೇಳ್ಬೋದು. ಇದು ಹೈ ಲೆವೆಲ್ ಗೇಮ್ ಅನ್ನು ನೀವು ಈಸಿಯಾಗಿ ಆಡಲಿಕ್ಕೆ ನಿಮಗೆ ಸಪೋರ್ಟ್ ಮಾಡುವಂಥದ್ದು. ಅದಕ್ಕೆ ತಕ್ಕಂತೆ 12 GB ರ್ಯಾಮ್ ಅನ್ನು ಕೊಟ್ಟಿರುವಂಥದ್ದು. ರ್ಯಾಮ್ನ ಒಂದು ಟೈಪ್ ಅಂದರೆ LPDDR5X ಆಗಿರುವಂಥದ್ದು. ಇದು Android 16 ರನ್ ಆಗುವಂಥದ್ದು. ಇದರ ಒಂದು ಕ್ಯಾಮ್ರಾ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ಟ್ರಿಪಲ್ ಕ್ಯಾಮ್ರಾವನ್ನ ಕೊಟ್ಟಿರುವಂಥದ್ದು. 50MP ಪ್ಲಸ್ 50MP ಮೇನ್ ಕ್ಯಾಮ್ರಾವನ್ನ ಕೊಡಲಾಗಿದೆ. 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮ್ರಾವನ್ನ ಕೊಡಲಾಗಿದ್ದು 50MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾವನ್ನ ಕೊಡಲಾಗಿದೆ. ಅದೇ ರೀತಿ 50MP ಟೈಲಿಫೋಟೋ ಕ್ಯಾಮ್ರಾವನ್ನ ಕೊಡಲಾಗಿದ್ದು ಇದು ಒಳ್ಳೆಯ ರೀತಿಯಲ್ಲಿ ಫೋಟೋ ತೆಗೆಯಲಿಕ್ಕೆ ಮತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ಇದರಿಂದ 4K at 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು. ಇದಕ್ಕೆ LED ಫ್ಲಾಶ್ ಕೂಡ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ 32MP ವೈಡ್ ಆಂಗಲ್ ಲೆನ್ಸ್ ಅನ್ನ ಕೊಡಲಾಗಿದೆ. ಇದರಿಂದಲೂ ಸಹಿತ 4K at 30 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು. ಇನ್ನು ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ಮ್ಯಾಶ್ಯೂ ಬ್ಯಾಟ್ರಿಯನ್ನ ಕೊಟ್ಟಿರುವಂಥದ್ದು. ಅಂದರೆ 7000 mAh ಬ್ಯಾಟ್ರಿಯನ್ನ ಕೊಡಲಾಗಿದೆ. ಇದು 2 ದಿನ ನಾರ್ಮಲ್ ಆಗಿ ನೀವು ಮೊಬೈಲ್ನ ಯೂಸ್ ಮಾಡಿದರೆ ಯಾವುದೇ ತೊಂದರೆ ಇಲ್ಲದೆ ಬ್ಯಾಟ್ರಿ ಬ್ಯಾಕಪ್ ಅನ್ನ ಕೊಡುವಂಥದ್ದು. ಇದಕ್ಕೆ ಸಪೋರ್ಟ್ವಾಗಿ 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಡಲಾಗಿದೆ. ಇದರ USB ಕೇಬಲ್ ಅಂದ್ರೆ C ಟೈಪ್ ಅಲ್ಲಿ ಇರುವಂಥದ್ದು. ಇದರಿಂದ 40 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಅನ್ನ ಮಾಡಿಕೊಳ್ಳಬಹುದು ಅಂತ ಅವಕಾಶವನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಸ್ಟೋರೇಜ್ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ 256 GB ಸ್ಟೋರೇಜ್ ಅನ್ನ ಕೊಟ್ಟಿರುವಂಥದ್ದು. ಈ ಸ್ಟೋರೇಜ್ ಒಂದು ಟೈಪ್ ಅಂದ್ರೆ USF 4.1 ಆಗಿರುವಂಥದ್ದು. ಇದಲ್ಲದೆ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಫೇಸ್ ಅನ್ಲಾಕ್ ಫೀಚರ್, ಪೈಸೆ ಸಪೋರ್ಟು, ಡ್ಯುಯಲ್ ಸಿಮ್ ಸಪೋರ್ಟ್ ಎಲ್ಲವೂ ಕೂಡ ಈ ಫೋನ್ಗೆ ಇರುವಂಥದ್ದು. ಅದರಿಂದ ಈ ಫೋನನ್ನು ಆಲ್ರೌಂಡರ್ ಫೋನ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಬೇಸ್ ವೇರಿಯಂಟ್ ಪ್ರೈಸು 69,999 ಆಗಬಹುದು ಅಂತ ಅಂದುಕೊಳ್ಳಲಾಗಿದೆ. ಇದು ಲಾಂಚ್ ಆಗುವಂಥ ಒಂದು ಸಮಯದಲ್ಲಿ ಇದರ ನಿಜವಾದ ಪ್ರೈಸು ಗೊತ್ತಾಗುವಂಥದ್ದು. ಆದ್ದರಿಂದ ಅಲ್ಲಿವರೆಗೆ ವೇಟ್ ಮಾಡುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.